ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿನಗಳಾಗೋಯಿತು ನಾನು ಲಾಗ್ನ ಮಾಡೋಕ್ಕೆ ಆಗಿರಲಿಲ್ಲ. ಸೊ ತುಂಬ ಜನ ನನಗೆ ಕಮೆಂಟಲ್ಲೂ ಕೇಳ್ತಿದ್ರಿ, ಪರ್ಸ್ನಲ್ ಮೆಸೇಜಲ್ಲೂ ಕೇಳ್ತಿದ್ರಿ, ಯಾಕೆ ಲಾಗ್ಸ್ ಮಾಡ್ತಾಯಿಲ್ಲ, ಏನಾಯಿತು, ಆಮೇಲೆ ನಿಮ್ಮದು ಹಳೆ ಯೂಟ್ಯೂಬ್ ಚಾನಲ್ ಏನಾಯಿತು ಅಂತೆಲ್ಲ ತುಂಬ ಕ್ವಶನ್ ಕೇಳ್ತಿದ್ರಿ. ಸೊ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲರಿಗೂ ಉತ್ತರ ಕೊಡೋಣ. ಏನಾಯಿತು ಹಳೆ ಯೂಟ್ಯೂಬ್ ಚಾನಲ್ಲು, ಯಾಕೆ ನಾನು ಲಾಗ್ಸ್ನ ಮಾಡ್ತಾಯಿಲ್ಲ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತನ್ನು ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕೋ ವೀಡಿಯೋ ಎಲ್ಲ ಫಸ್ಟು ನೀವೇ ನೋಡ್ಬೋದು. ಫಸ್ಟು ಜಾಸ್ತಿ ಜನ ಕಳ್ತಿದ್ದು ನಿಮ್ಮದು ಹಳೆ ಯೂಟ್ಯೂಬ್ ಚಾನಲ್ ಏನಾಯಿತು, ಮತ್ತು ನೀವು ಪ್ರೆಗ್ನೆಂಟಾ. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಕ್ವಶನ್ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹಾಕಿದ್ದೆ. ಸೊ ಅದರಲ್ಲಿ ತುಂಬ ಕ್ವಶನ್ಸ್ ಬಂದಿತ್ತು. ಅದಕ್ಕೆಲ್ಲ ಕ್ಲಿಯರ್ ಕಟ್ಟಾಗಿ ಈಗ ಯಾಕೆ ಯೂಟ್ಯೂಬ್ ಚಾನಲ್ ಹಳೇದೇನಾಯಿತು ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ರೆಡಿ ಆಗಿದ್ದೀನಿ. ಇವತ್ತು ರಥಸಪ್ತಮಿ ಇತ್ತು. ಸೊ ಮನೇಲೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಬರೋಣ ಅಂತ ಹೊರಟಿದ್ದೀನಿ. ಸೊ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿಂದ ಬಂದಮೇಲೆ ಕಂಪ್ಲೀಟ್ ಏನಾಯಿತು ನನ್ನ ಯೂಟ್ಯೂಬ್ ಚಾನಲ್ಲೇ ಆಗಿರ್ಬೋದು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಈಗಿಂದು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಬನ್ನಿ ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಪುಟಾಣಿ ಹೊರಗಡೆ ಆಟ ಆಡ್ತಿದ್ದಾಳೆ, ಅವಳು ತುಂಬ ಚೆನ್ನಾಗಿದ್ದಾಳೆ. ಅವಳ ಬಗ್ಗೆನೂ ತುಂಬ ಕ್ವಶನ್ಸ್ ಕೇಳ್ತಿದ್ರಿ. ಪುಟಾಣಿ ಈಗ ಸ್ವಲ್ಪ ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳಿಗೆ ಸ್ವಲ್ಪ ಹೆಲ್ತು ಸ್ವಲ್ಪ ಹುಷಾರು ತಪ್ಪೋದು ಜಾಸ್ತಿ ಆಗಿಬಿಟ್ಟೈತೆ. ಅದರಿಂದ ಅವಳು ಕೂಡ ತೋರಿಸಿಲ್ಲ. ಈಗ ಅವಳನ್ನು ಕೂಡ ತೋರಿಸ್ತೀನಿ, ಹೊರಗಡೆ ಆಟ ಆಡ್ತಿದ್ದಾಳೆ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಅಲ್ಲಿಂದ ಮುಗಿಸ್ಕೊಂಡು ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿಂದ ಆಟೋ ಮಾಡಿಕೊಂಡು ನಾನು, ಪುಟಾಣಿ, ಅಮ್ಮ ಮತ್ತು ಪಕ್ಕದ ಮನೆಯವರು ಕೂಡ ಟೆಂಪಲ್ಗೆ ಬರ್ತೀನಿ ಅಂತ ಹೇಳಿದ್ರು. 3 ಜನನೂ ಹೊರಟಿದ್ವಿ. ನಮ್ಮ ಪುಟಾಣಿಗೆ ಹುಷಾರಿರಲಿಲ್ಲಲ್ವ, ಹಂಗೆ ನೋಡಿಕೊಂಡು ಹೋಗೋಕ್ಕೆ ನನ್ನ ತಂಗಿ, ಅವ್ರ ಅತ್ತೆ, ಅವ್ರ ಚಿಕ್ಕತ್ತೆ ಎಲ್ಲ ಬಂದಿದ್ದರು. ಆಮೇಲೆ ನಮ್ಮ ಕಡೆಯವ್ರಿಗೆ ಇನ್ನೂ ಒಂದು ಪಾಪು ಆಗಿತ್ತು, ಹೆಣ್ಣು ಪಾಪು. ಸೊ ಆ ಪಾಪನ್ನು ನೋಡಬೇಕಿತ್ತಲ್ಲ, ನೋಡ್ಕೊಂಡು ಹೋಗೋದ ಅಂತ ಬಂದಿದ್ದರು. ಅವ್ರಿಗೂ ಟೆಂಪಲ್ ಹತ್ರ ಇವತ್ತು ಪೂಜೆ ಇದೆ, ಬನ್ನಿ ಇವತ್ತು ರಥಸಪ್ತಮಿ ಅಲ್ವಾ ಅಂದ್ಬಿಟ್ಟು ಅಲ್ಲಿಗೆ ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಬರೋಕ್ಕೆ ಹೇಳಿದ್ವಿ. ಅವರು ಕೂಡ ದೇವಸ್ಥಾನ ಹತ್ರ ಬಂದು ದೇವ್ರ ದರ್ಶನ ಮಾಡಿದ್ರು. ತುಂಬ ರಶ್ ಇತ್ತು. ಆಮೇಲೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಹತ್ತತ್ರ ವರ್ಷಗಳೇ ಆಗಿಬಿಟ್ಟಿತ್ತು. ನಾನು ಇಲ್ಲಿದ್ದಾಗ ಮೈಸೂರಲ್ಲಿ ಆಗಾಗ ಹೋಗ್ತಿದ್ದೆ. ಬಟ್ ಈಗ ನಾನು ಅಲ್ಲಿಗೆ ಅತ್ತೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಪಾಪು ಎಲ್ಲ ಆದಮೇಲೆ ಬಿಟ್ಟೆ ದೇವಸ್ಥಾನಕ್ಕೆ ಹೋಗೋದು. ತಾಯಿನ ನೋಡದೇ ಇದ್ದರೆ ಸಮಾಧಾನನೇ ಆಗಲ್ಲ. ಹಾಗೆ ತುಂಬ ರಶ್ಶು ಕೂಡ ಇತ್ತು. ಊಟದ್ದು ವ್ಯವಸ್ಥೆ ಆಗಿತ್ತು. ವರ್ಷಕ್ಕೊಂದ್ಸತಿ ರಥಸಪ್ತಮಿನಿ ಮಾಡ್ತಾರಲ್ಲ ಆ ಥರ ಪೂಜೆ. ದೇವಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಅಷ್ಟರಲ್ಲೂ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಷ್ಟು ಕ್ಯಾಪ್ಚರ್ ತೊಗೊಂಡೆ. ಎಲ್ಲರಿಗೂ ದೇವಿ ದರ್ಶನ ಈ ಟೈಮಲ್ಲಿ ಸಿಕ್ಕಲಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ಈ ಟೈಮಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನದಿಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಅಲ್ಲಿ ತನಕ ಈ ಸತಿನೂ ಹೋಗೋಕ್ಕಾಗಲ್ಲ. ಇನ್ಯಾವ ವರ್ಷ ದೇವರು ಶಕ್ತಿ ಕೊಡ್ತಾನೆ, ಆಗ ಹೋಗೋಣ. ಇಲ್ಲಿ ಹತ್ರದಲ್ಲೇ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿ, ಅಮ್ಮ, ನಾನು ಎಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಮಹಾಮಂಗಳಾರತಿ ಆಗೋ ಗಂಟ ಊಟಕ್ಕೆ ಹಾಕಲ್ಲ. ಸೊ ನಾವು ಫಸ್ಟ್ ಪಂಕ್ತಿನೇ ನಮಗೆ ಸಿಕ್ತು. ನನ್ನ ತಂಗಿಯವ್ರನ್ನೂ ಕೂಡ ಊಟಕ್ಕೆ ಕೂರಿಸ್ಕೊಂಡ್ವಿ. ನಾವು ಮಾಡಲ್ಲ, ಮನೆಯಲ್ಲೇ ಮಾಡ್ಕೊಬಂದ್ವಿ ಅಂದರು. ದೇವ್ರ ಪ್ರಸಾದ ಸಿಗೋದು ಒಂದು ಪುಣ್ಯ. ಈ ವರ್ಷ ನಮಗೆ ಸಿಕ್ಕಿದೆ, ಮುಂದಿನ ವರ್ಷ ನೋಡೋಣ, ಆ ಟೈಮ್ಗೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಕೂತಿದ್ವಿ. ಎಷ್ಟು ಮಾತಾಡ್ತಾಳೆ ಅಂದರೆ ಅವಳು ಪಾಡಂಗಳು ಪಕ್ಕ ಕೂತ್ಕೊಂಡು ಮಾತಾಡ್ತಿದ್ಲು. ನನ್ನ ಪಾಡಂಗೆ ನಾನು ವೀಡಿಯೋ ಮಾಡ್ತಿದ್ದೆ. ಅವಳು ಮಾತಾಡೋದು ನೋಡ್ಬಿಟ್ಟು ನಮ್ಮ ಊರಲ್ಲೆಲ್ಲ ಆಗಲೇ ಅಂಗನವಾಡಿ ಕಳಿಸಿ ಇಷ್ಟೊಂದೆಲ್ಲ ಮಾತಾಡ್ತಾಳಲ್ಲ, ಏನಕ್ಕೆ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಬಟ್ ಆಮೇಲೆ ಇನ್ನೂ 2 ವರ್ಷ ಇಲ್ಲ, ಈಗ 2 ವರ್ಷ ಅಂದರೆ ಹೌದಾ ಅಂತ ಹೇಳ್ತಾರೆ. ಅಷ್ಟು ಆಶ್ಚರ್ಯ ಪಡ್ತಾರೆ, ಅಷ್ಟು ಮಾತಾಡ್ತಾಳೆ. ಒಂದಿನ ಅದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಮಾತಾಡ್ತಾಳೆ. ಎಲ್ಲರದ್ದು ಹೆಸರು, ನೀನು ಯಾವ ಊರು, ಪ್ರತಿಯೊಂದು ಕೇಳಿದ್ರು ಹೇಳ್ತಾಳೆ. ಬಟ್ ಆದರೆ ಅವಳಿಗೆ ಮೂಡಿರಬೇಕು, ಅವಳು ತುಂಬ ಫ್ರೆಶ್ಶಾಗಿ ಫೀಲ್ ಮಾಡ್ತಾ ಇರಬೇಕು. ಆ ಟೈಮಲ್ಲಿ ಏನೇ ಕೇಳಿದ್ರು ಹೇಳ್ತಾಳೆ. ಇಲ್ಲ ಅಂತ ಅಂದರೆ ಒಂದೊಂದು ಟೈಮಲ್ಲಿ ಹೋಗು ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಊಟನೂ ತುಂಬ ಚೆನ್ನಾಗಿತ್ತು. ದೇವ್ರ ಪ್ರಸಾದ ತಿನ್ನುವಾಗ ಎಷ್ಟು ರುಚಿ ಅನಿಸುತ್ತೆ, ಅದೇ ಥರ ಮನೇಲಿ ಮಾಡ್ಕೊಂಡು ತಿನ್ನುವಾಗೂ ಅಷ್ಟೊಂದು ರುಚಿ ಬರೋಲ್ಲ. ಅದಕ್ಕೆ ಹೇಳೋದು ದೇವ್ರ ಪ್ರಸಾದನೇ ಅಂತ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಬರ್ತಾನೆ ಆಂದವೇ ಪುಟಾಣಿ ನಿದ್ದೆಗೆ ಹೊಟ್ಟೋಗ್ಬಿಟ್ಲು. ಎಷ್ಟು ಸಣ್ಣ ಆಗಿಬಿಟ್ಟಿದ್ದಾಳೆ ನೋಡಿ, ತುಂಬ ಚೆನ್ನಾಗಿದ್ಲು, ತುಂಬಾ ಸಣ್ಣ ಆಗಿಬಿಟ್ಟಿದ್ದಾಳೆ. ಸೊ ನಾವು ಹತ್ತತ್ರ ಬಂದಾಗಲೇ 3:15 ಆಗಿತ್ತು. ಸೊ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಲಾಗ್ನ ಶುರು ಮಾಡೋದ. 3:45 ಆಗಿತ್ತು ಅಂದ್ಬಿಟ್ಟು ಅವಳನ್ನ ಮಲಗಿಸ್ದೆ ನಾನು. ಸೊ ದೇವಸ್ಥಾನಕ್ಕೆ ಹೋಗಿ
ದೇವ್ರ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪುಟಾಣಿ ಆನ್ ದ ವೇ ಬರ್ತಾನೆ ಮಲ್ಕೊಬಿಟ್ಟಿದ್ಲು. ಸೊ ಅವಳನ್ನ ಮಲಗಿಸ್ದೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ ಅಂದಿದ್ದನ್ನ ಈಗ ಕಂಟಿನ್ಯೂ ಮಾಡ್ತೀನಿ. ನಂದು ಹಳೆ ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿತ್ತು. ಮಾನಿಟೈಸೇಷನ್ ಆನ್ ಆದಮೇಲೆ ಏನೇನು ಸ್ಟೆಪ್ಸ್ ಇತ್ತು ಆ ಸ್ಟೆಪ್ಸ್ನೆಲ್ಲ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದೆ. ಬಟ್ ಆದರೆ ನನಗೆ ಡಾಲರ್ಸೇ ಕೌಂಟ್ ಆಗ್ತಾ ಇರಲಿಲ್ಲ. ನಂದು ಮಾನಿಟೈಸೇಷನ್ ಆನ್ ಆಗಿ ಬ್ಯಾಂಕ್ ಡೀಟೇಲ್ಸು ಕೂಡ ಕೊಟ್ಟಿದ್ದೆ, ಎಲ್ಲ ಆಗಿತ್ತು. ಎಲ್ಲ ಸ್ಟೆಪ್ಸು ಕಂಪ್ಲೀಟಾಗಿ ಕ್ಲಿಯರಾಗಿ ನನಗೆ ಗೊತ್ತಿರೋನ್ನ ಕೇಳಿನೇ ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಅದಾದರೆ ಏನಾಯಿತು ಗೊತ್ತಿಲ್ಲ. ಬಟ್ ನನಗೆ ಎಲ್ಲರಿಗೂ ಒಂದು ವೀಡಿಯೋಸ್ನ ಮಾನಿಟೈಸೇಷನ್ ಆದಮೇಲೆ ವೀಡಿಯೋಸ್ ಹಾಕಿದಾಗ ಸಿಂಬಲ್ ಬರುತ್ತೆ, ಡಾಲರ್ ಸಿಂಬಲು. ಸೊ ನಂಗೆ ಅದು ಬರ್ತಾನೆ ಇರಲಿಲ್ಲ. ನಾನು ತುಂಬ ಜನ ಕೇಳಿದಾಗ ವೆಯ್ಟ್ ಮಾಡಿ, ಒಬ್ಬೊಬ್ಬರಿಗೆ ಬೇಗ ಬರುತ್ತೆ, ಒಬ್ಬರಿಗೆ ಲೇಟಾಗಿ ಬರುತ್ತೆ, ಕೋಡ್ ಬರಬೇಕು, ಅದು ಇದು ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾನು ಅದೇ ಇದರಲ್ಲಿ ಯೂಟ್ಯೂಬಲ್ಲೇ ವೀಡಿಯೋಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ಬೇಜಾರಾಯಿತು. ಏನು ಡಾಲರ್ಸೇ ಕೌಂಟ್ ಆಗ್ತಾಯಿಲ್ಲ, ಏನಾಯಿತು, ಏನು ಪ್ರಾಬ್ಲಮ್ ಆಯಿತು, ನಾನು ಯಾವ ಸ್ಟೆಪ್ನ ಮಿಸ್ ಮಾಡಿದೆ ಏನು ಅಂತ ನನಗೆ ಐಡಿಯಾನೇ ಇಲ್ಲ. ಸುಮಾರು ಜನಕ್ಕಿಲ್ಲ ಅಂದರೂ ಒಂದು 5-6 ಜನಕ್ಕೆ ಗೊತ್ತಿರೋರಿಗೆ 5-6 ಜನಕ್ಕೆ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲೂ ಕೂಡ ಎಲ್ಲ ಸ್ಕ್ರೀನ್ಶಾಟ್ ಕಳಿಸಿ ಎಲ್ಲನೂ ಮಾಡಿದೆ. ಅವರು ಕೂಡ ಎಲ್ಲ ಕರೆಕ್ಟಾಗಿದೆ, ಬಟ್ ಏನಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಸೊ ಅದೇ ಟೈಮಲ್ಲಿ ಏನಾಯಿತು, ನನ್ನ ಮಗಳು ಈಗ ಸ್ವಲ್ಪ ಫೋನ್ ನೋಡೋಕ್ಕೆ ಶುರು ಮಾಡಿದ್ಲಲ್ಲ. ಸೊ ಏನಾಯಿತು, ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡಾಗಿ ಅಕೌಂಟು ಡಿಲೀಟ್ ಆಗಿಬಿಟ್ಟಿದೆ. ಅದು ಫಸ್ಟು ಡಿಲೀಟ್ ಆದಮೇಲೆ ಇನ್ನೊಂದು ಸತಿ ಕನ್ಫರ್ಮೇಷನ್ನು ಕೇಳುತ್ತೆ. ಸೊ ಆಗ ಏನು ಮಾಡಿಬಿಟ್ಟಿದ್ದಾರೆ, ಓಕೆ ಕೊಟ್ಬಿಟ್ಟಿದ್ದಾರೆ. ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಗೋಯಿತು. ಸೊ ಮೊದಲೇ ನನಗೆ ಡಾಲರ್ಸ್ ಕೌಂಟ್ ಆಗ್ತಾಯಿಲ್ಲ ಅನ್ನೋದೊಂದು ಬೇಜಾರಿತ್ತು. ಅದ್ರ ಜೊತೆಗೆ ಇದು ಡಿಲೀಟ್ ಆಗೋಯಿತು. ಸೊ ಇನ್ನೊಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಬರೀ ಶಾರ್ಟ್ ವೀಡಿಯೋಸ್ ಮಾತ್ರ ಆಗ್ತಿದ್ದೆ. ತುಂಬ ಜನ ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ, ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ ತುಂಬಾ ಕೇಳ್ತಿದ್ರು. ಸೊ ಅದಕ್ಕೆ ಏನು ಮಾಡೋಣ, ಶುರು ಮಾಡೋಣ, ಏನಾದರೂ ಒಂದು ಕೂತ್ಕೊಂಡು ಮನೇಲಿ ಮಾಡೋಣ, ಟ್ರೈ ಮಾಡಿದೆ. ನಮ್ಗೆ ಬರಲಿಲ್ಲ ಅಂತ ಎಷ್ಟೇ ಹೇಳಿದ್ರು ಅದು ಬರಲ್ಲ. ಸೊ ನಾವು ಪ್ರಯತ್ನ ಪಟ್ಟರೆ ತಾನೇ ಫಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇನ್ಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ದೇನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ, ಮತ್ತು ನನ್ನ ಹಳೆ ಯೂಟ್ಯೂಬು ಏನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಹಾಕಿದ್ದೆ. ತುಂಬ ಜನ ಕ್ವಶನ್ನು ಕೇಳಿದ್ರು, ಅದಕ್ಕೆ ಈಗ ನಾನು ಆನ್ಸರ್ ಮಾಡ್ತೀನಿ. ಸೊ ಇಷ್ಟೇ ಆಗಿದ್ದು ಯೂಟ್ಯೂಬ್ ಚಾನಲ್ ಹಳೇದು. ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಹೇಳೋಕ್ಕಾಗಲ್ಲ. ಸಬ್ಸ್ಕ್ರೈಬರ್ ಏನೋ ಆಗಿಬಿಟ್ರು, ವಾಚಿಂಗ್ ಅವರ್ಸ್ ನನಗೆ 4000 ಕಂಪ್ಲೀಟ್ ಮಾಡೋ ತನಕ ಎಷ್ಟು ಕಷ್ಟ ಅಂತ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಎಲ್ಲ ಆಗಿ ಅಮೌಂಟ್ ತೊಗೋತಿರೋರಿಗೆ ಪೇನು ಕಷ್ಟ ಏನು ಅನ್ನೋದು ಗೊತ್ತಿರುತ್ತೆ. ತುಂಬ ಜನ ಸಫರ್ ಪಡ್ತಾ ಇರ್ತಾರೆ. ನಾನು ತುಂಬಾ ಹಂಗೆ ಸಫರ್ ಪಟ್ಟೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಾರಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ, ಆ ಥರ ಆಗ್ಬಿಡ್ತು. ತುಂಬಾ ಬೇಜಾರಾಯಿತು. ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಅಂತಾರಲ್ಲ, ಹಂಗೆ. ಸೊ ನಮ್ಮ ಪ್ರಯತ್ನ ಯಾವ ಮಟ್ಟಕ್ಕಿದ್ರೂ ಇನ್ನೊಂದು ಚಾನಲ್ನ ಮಾಡಿದ್ರು ಹಂಗೆ ನಮ್ಮ ಸಬ್ಸ್ಕ್ರೈಬರು ನಮ್ಗೆ ಅದೇ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ನಾನು ವೀಡಿಯೋ ಮಾಡ್ತಾ ಇಲ್ಲದೇ ಇರೋ ಕಾರಣಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇನ್ಮೇಲೆ ವೀಡಿಯೋಸ್ ಮಾಡಿದ್ರೆ ನನ್ನ ಹಳೆಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಅವರು ನನ್ನ ಫಾಲೋ ಮಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಹಳೆ ಯೂಟ್ಯೂಬ್ ಚಾನಲ್ ಹೇಗೆ ರೀತಿ ಸಪೋರ್ಟ್ ಮಾಡಿದ್ರೆ ನಂಗೆ ಅದೇ ರೀತಿ ಸಪೋರ್ಟ್ ಮಾಡಿ ನಾನು ಇನ್ನೂ ಹೆಚ್ಚಾಗಿ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋ ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಾದರೂ ಕೇಳಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆದರೂ ಮಾಡಿ. ಆ ಥರ ವೀಡಿಯೋಸ್ನ ನಾನು ಇನ್ಮೇಲೆ ಮಾಡ್ತಾನೆ ಇರ್ತೀನಿ. ಸೊ ನಮ್ಮದು ಪುಟಾಣಿದು ಈಗ ಸ್ವಲ್ಪ ಅವಳು ನೋಡ್ಕೊಳ್ಳೋದ್ರಿಂದ ನಾನು ಅದನ್ನೆಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ. ಈಗ ಅವಳು ಆಯ್ತು ಸ್ವಲ್ಪ ದೊಡ್ಡವಳಾಗ್ತಾಳೆ ಅಲ್ವಾ, ಅವಳು ಪಾಡಂಗೆ ಅವಳು ಆಟಾಡ್ಕೋತಾ ಇರ್ತಾಳೆ ಈಗ. ಸೊ ಅದಕ್ಕೆ ನನಗೆ ಶುರು ಮಾಡೋಣ ಅಂತ ಈ ಟೈಮಲ್ಲಿ ಶುರು ಮಾಡಿದ್ದೀನಿ. ಸೊ ನಂದು ಇದು ಹಳೇದು ಯೂಟ್ಯೂಬ್ ಕತೆ, ಅದಕ್ಕೆ ನಾನು ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದು ಹೇಳಿದೆ. ಈಗ ನಾನು ಇನ್ಸ್ಟಾಗ್ರಾಮಲ್ಲಿ 2 ದಿವಸ ಹಿಂದೆ ಹಾಕಿದ್ದೆ, ನಿಮ್ದು ಏನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ಯೂಟ್ಯೂಬಲ್ಲೇ ಆನ್ಸರ್ ಮಾಡ್ತೀನಿ ಅದಕ್ಕೆ ಕ್ಲಿಯರಾಗಿ ಅಂತ. ಸೊ ಅದು ಏನೇನು ಕ್ವಶನ್ ಬಂದಿತ್ತು ಅಂತ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ಬೋದು, ಜಾಸ್ತಿ ಕ್ವಶನ್ ಬಂದಿದ್ದೆ 2 ಟಾಪಿಕ್ ಬಗ್ಗೆ. ಅದು ಏನಪ್ಪ ಟಾಪಿಕ್ ಅಂತ ಅಂದರೆ, ಯಾಕೆ ನೀವು ಹಳೆ ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡ್ತಾಯಿಲ್ಲ, ಏನಕ್ಕೆ ಏನಾಯಿತು ಅಂತ. ಸೊ ಅದಕ್ಕೆ ಪಕ್ಕ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೋತೀನಿ. ಇನ್ನೊಂದು ಕ್ವಶನ್ನು, ನೀವು ಮತ್ತೆ ಪ್ರೆಗ್ನೆಂಟಾ ಅಂತ ಇತ್ತು. ಸೊ ಅದಕ್ಕೆ ಈಗ ಕ್ಲಾರಿಟಿ ಕೊಡ್ತೀನಿ. ಆಮೇಲೆ ಅದ್ರ ಜೊತೆಗೆ ಇಷ್ಟು ಬೇಗ ಯಾಕೆ ಮಾಡ್ಕೊಂಡ್ರಿ, ಪಾಪುಗೆ ಎಷ್ಟು ವರ್ಷ ಈಗ, ಏನು ಎಲ್ಲನೂ ಕೇಳಿದ್ರು. ಸೊ ಏನಪ್ಪ ಅಂತ ಅಂದರೆ, ಈಗ ಪಾಪುಗೆ 2 ವರ್ಷ, ಪುಟಾಣಿಗೆ ಇಷ್ಟು ಬೇಗ ಯಾಕೆ ಮಾಡ್ಕೊಂಟಿ ಅಂತ ಅಂದರೆ, ನಮಗೂ ಇಷ್ಟು ಬೇಗ ಮಾಡ್ಕೊಳ್ಳೋ ಆಸೆ ಇರಲಿಲ್ಲ. ಸೊ ಅದೇನು ಅಂತಾರಲ್ಲ, ನಾನು ರಾಯರಲ್ಲಿ ಏಕಾದಶಿ ಸಂಕಲ್ಪ ಮಾಡ್ಕೊಂಡಿದ್ದೆ, ಯಾವ್ದ್ರ ಬಗ್ಗೆನೋ ಒಂದು. ನನಗೆ
ನಾನು ಜಾಬ್ಗೆ ತುಂಬ ಟ್ರೈ ಮಾಡ್ತಿದ್ವಿ, ನಿಮಗೂ ಗೊತ್ತು. ಆಲ್ಮೋಸ್ಟು ನಾನು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ತೊಗೋತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ ಸಿಗೋದು ತುಂಬಾ ಕಷ್ಟ, ಎಲ್ಲರಿಗೂ ಗೊತ್ತಿರೋದೆ. ಸೊ ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೆ, ಅಪ್ಲಿಕೇಶನ್ ಎಲ್ಲ ಆಗ್ತಿದ್ದೆ. ಸೊ ನಾನು ರಾಯರಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ರಾಯರೇ ನನಗೆ ಆದಷ್ಟು ಬೇಗ ಒಂದು ಪ್ರೈವೇಟ್ ಆದರೂ ಓಕೆ, ಗೌರ್ಮೆಂಟ್ ಆದರೂ ಓಕೆ, ನಂಗೊಂದು ಜಾಬ್ ಸಿಕ್ಬಿಡ್ಲಿ ಅಂದ್ಬಿಟ್ಟು ಏಕಾದಶಿ ದಿನ ಸಂಕಲ್ಪ ಮಾಡಿ ಏಕಾದಶಿ ಮುಗಿಯೋ ತನಕ ಉಪವಾಸ ಇದ್ದು ರಾಯರದ್ದು 101 ಸತಿ ಬರಿತಿದ್ದೆ. ಸೊ ನಾನು ಒಂದೇ ವಾರ ಮಾಡಿ ಒಂದು ತಿಂಗಳಲ್ಲಿ ಒಂದೇ ವಾರ ಮಾಡಿದ್ದು. ಒಂದು ತಿಂಗಳಲ್ಲಿ 2 ದಿನ ಬರುತ್ತೆ, ಒಂದೇ ವಾರ ಮಾಡಿದ್ದು ಏಕಾದಶಿ. ನೆಕ್ಸ್ಟು ನಾನು ಈಗ ನಂದು ಎಲ್ಲ ಲೇಡೀಸ್ ನೋಡ್ಕೊಳ್ಳೋದ್ರಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನನಗೆ ಈಗೇನಾಯಿತು ಅಂತಂದರೆ, ಈಗ ಒಂದು 5 ಮಂತ್ಸಿಂದ 1 ಮಂತ್ 7 ಡೇಸ್ 10 ಡೇಸ್ ಹಂಗೆ ಪೀರಿಯಡ್ಸು ಸ್ಕಿಪ್ ಆಗ್ತಿತ್ತು. ನಾನು ಈ ಟೈಮ್ ಏನು ಅಂದ್ಕೊಂಡೆ, ಅದೇ ರೀತಿ ಸ್ಕಿಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದೇನಾಗ್ಬಿಟ್ಟಿದೆ, ನಾನು ರಾಯರು ಅವತ್ತು ಸ್ಕಿಪ್ ಆಗಿರೋ ಟೈಮಲ್ಲೂ ಕೂಡ ನಾನು ಫಾಸ್ಟಿಂಗ್ ಮಾಡಿ ಏಕಾದಶಿ ಪೂಜೆ ಮಾಡಿ ರಾಯರು ಪೂಜೆ ಎಲ್ಲ ಮಾಡಿದ್ದೀನಿ. ನಾನು ಸಂಕಲ್ಪ ಮಾಡ್ಕೊಂಡಿದ್ದು ರಾಯರ ಹತ್ರ ಕೆಲಸದ ವಿಷಯ. ಆದರೆ ರಾಯರು ಅದಕ್ಕಿಂತ ದೊಡ್ಡದು ನಿಮ್ಗೆ ಏನೋ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ನನಗೆ ಐಡಿಯಾನೇ ಇಲ್ಲ, ನನಗೊಂದು ಸುಸ್ತು ಆಗ್ತಾಯಿಲ್ಲ, ಏನಿಲ್ಲ ನಾರ್ಮಲ್ ಆಗಿ ಹೆಂಗಿದ್ದೀನಿ ಅದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿದೆ ಆ ಟೈಮಲ್ಲಿ ಉಪವಾಸ ಎಲ್ಲ ಮಾಡಬೇಕಾದ್ರೆ. ನನಗೆ ಇದೇನು ಇಷ್ಟು ದಿನ ಆಯಿತು. ಒಂದು ಸತಿ ಡಾಕ್ಟರ್ ಹತ್ರ ಹೋದಾಗಲೂ ಅದೇ ಹೇಳ್ತಾರೆ, ಒಂದು ಸತಿ ಚೆಕ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಡಾಕ್ಟರ್ ಹತ್ರ ತೋರಿಸೋಣ, ಈ ಥರ ಈಗ ಒಂದು 5 ಮಂತ್ಸಿಂದ ಈ ಥರ ಆಗ್ತೈತೆ, ಮಿಸ್ ಆಗ್ತೈತೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಆಮೇಲೆ ನನಗೆ ಫುಲ್ಲು ಶಾಕು, ಎಷ್ಟು ಶಾಕು ಅಂತಂದರೆ ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇನೋ ಅಂತಾರಲ್ಲ ಆ ಥರ ಆಗೋಯ್ತು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋದು, ಇವಳಿಗೂ 2 ವರ್ಷ ಆಯಿತು. ಮದುವೆ ಇನ್ನೇನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ಯಾ, ಇನ್ನು 2 ವರ್ಷ 3 ವರ್ಷ ಬಿಟ್ಕೊಂಡು ಮಾಡ್ಕೊಳ್ಳೋಕ್ಕಿಂತ ಏನೋ ದೇವ್ರು ಕೊಟ್ಟಿದ್ದಾನೆ. ತುಂಬ ಜನಕ್ಕೆ ಬೇಕು ಅಂತ ಟ್ರೈ ಮಾಡ್ತಾಯಿರ್ತಾರೆ, ಬೇರೆ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಕೊಡ್ತಾಯಿರ್ತಾರೆ. ನೀನೇನು ತಪ್ಪಾಗಿ ನಿರ್ಧಾರ ತೊಗೋಬೇಡ, ಬೇಗ ಆಗೋಯ್ತು ಅಂತ ತಪ್ಪಾಗಿ ಯಾವುದೇ ಥರ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ, ದೇವ್ರ ಇಚ್ಛೆ ಏನೈತೆ ಅದೇ ಆಗೋದು. ಯಾವುದೇ ಕಾರಣಕ್ಕೂ ಏನು ಮಾಡಬೇಡ. ಅದೇ ಟೈಮಲ್ಲಿ ನಮ್ಮ ಅತ್ತೇನು ಓಂ ಶಕ್ತಿಗೆ ಹೋಗಿದ್ರು, ಅದು ಒಂದು ವೀಡಿಯೋ ಹಾಕಿದ್ದೀನಿ. ಪಾಪ ಅವ್ರಿಗೂ ಗೊತ್ತಿರಲಿಲ್ಲ, ಅವರು ದೇವಸ್ಥಾನಕ್ಕೆ ಕೊಟ್ಟೋಗಿದ್ರು. ಏನು ಈಗ ಅದ್ರ ಬಗ್ಗೆ ಕಾಲ್ ಮಾಡಿ ಹೇಳಿದ್ವಿ ಈ ಥರ ಅಂತ, ಅದ್ರ ಬಗ್ಗೆ ಏನು ಮಾತಾಡಬೇಡಿ, ಈಗ ಏನು ಬೇಡ, ನಾನು ಬರ್ತೀನಿ ದೇವಸ್ಥಾನ ತನಕ, ಅಲ್ಲಿ ತನಕ ಸುಮ್ಮನಿರಿ ಅಂತ ಅಂದರು. ಬಟ್ ನನಗೆ ಏನಂತಂದರೆ ತುಂಬ ಬ್ಯಾಕ್ ಪೇನ್ ಇತ್ತು, ಸೊಂಟ ನೋವಿತ್ತು. ಅದರಿಂದನೂ ನಾನು ಚೆಕ್ ಮಾಡಿರಲಿಲ್ಲ, ಬ್ಯಾಕ್ ಪೇನು ಸೊಂಟ ನೋವಿದೆಯಲ್ಲ ಅದು ಆಗೋಗ್ಬಿಡುತ್ತೆ ಅಂತ. ಬಟ್ ನನಗೆ ಫುಲ್ಲು ಬ್ಯಾಕ್ ಪೇನ್, ಹೆವಿ ಬ್ಯಾಕ್ ಪೇನ್ ಇತ್ತು, ತುಂಬ ಸೊಂಟ ನೋವಿತ್ತು. ಏನಕ್ಕೆ ಹಿಂಗೆ ಆಗ್ತೈತೆ ಏನಾಗುತ್ತೆ ಅಂತ ಡಾಕ್ಟ್ರಿಗೆ ಆಮೇಲೆ ಅದನ್ನು ತಡ್ಕೊಳಕ್ಕಾಗಿ ನಾನು ಪ್ರೆಗ್ನೆನ್ಸಿ ಈಗಲೇ ಬೇಡ ತೋರಿಸೋದು, 1-2 ತಿಂಗಳಾಗಲಿ ಅಂತಲೇ ವೆಯ್ಟ್ ಮಾಡ್ತಿದ್ದೆ. ಅದನ್ನು ತಡೆಯೋಕ್ಕಾಗದೆ ಹೋಗಿ ತೋರಿಸಿದ್ದಕ್ಕೆ ನನಗೆ ಫಸ್ಟಲ್ಲೂ ಹಂಗೆ ಇತ್ತು, ನನಗೆ ಬೇರೆ ಏನು ಸಿಮ್ಟಮ್ಸ್ ಇರಲಿಲ್ಲ ಪ್ರೆಗ್ನೆನ್ಸಿಲಿ, ಬರೀ ನಂಗೆ ಬ್ಯಾಕ್ ಪೇನ್ ಸೊಂಟ ನೋವು. ಯಾಕಂದರೆ ನಾನು ಶಾರ್ಟ್ ಹೈಟ್ ಇರೋದ್ರಿಂದ ಅದು ಕಂಪಲ್ಸರಿ ಎಲ್ಲ ದೊಡ್ಡವ್ರಿಗಿರೋರ್ಗೂ ಬರುತ್ತಂತೆ. ನನಗಂದ್ರೆ ಅದು ಸ್ವಲ್ಪ ಜಾಸ್ತಿ, ಬೇರೆ ಒಂದು 20% ಇದ್ದರೆ ನನಗೆ 30-40% ಜಾಸ್ತಿ ಇರ್ತಿತ್ತು. ಅದಕ್ಕೆ ಬಂದು ತೋರಿಸ್ತಾ ಈ ಥರ ಆಯಿತು. ಡಾಕ್ಟ್ರು ಪಾಪಗೆ ಎಷ್ಟು ಅದೇ ಡಾಕ್ಟ್ರು ನೋಡ್ತಿದ್ದಿದ್ದು, ಜ್ಯೋತಿ ಸಲ ಈಗಲೂ ತೋರಿಸ್ತಾ ಇರೋದು. ಈ ಥರ ಅಂದೆ, ಓಕೆ ನೋ ಪ್ರಾಬ್ಲಮ್, ಆಗಿದೆಯಲ್ಲ 2 ವರ್ಷ, ಏನೂ ತೊಂದರೆ ಇಲ್ಲ, ಈ ಸತಿ ಯಾವ್ದಾರ ಆಗಲಿ ಆಪ್ರೇಷನ್ ಮಾಡಿಸ್ಕೊಬಿಡಿ ಅಂತ ಡಾಕ್ಟ್ರು ಹೇಳಿದ್ರು. ಓಕೆ ಅಂದ್ಬಿಟ್ಟು ಹಿಂಗೆ ತುಂಬ ನನಗೆ ಹೆವಿ ಬ್ಯಾಕ್ ಪೇನು, ತುಂಬ ಸೊಂಟ ಎಲ್ಲ ನೋವುತ್ತೆ ಅಂತ ಎಲ್ಲ ಡಾಕ್ಟ್ರಿಗೆ ಹೇಳಿದೆ. ಅದೆಲ್ಲ ನೀವು ಹೈಟ್ ಕಮ್ಮಿ ಇದ್ದೀರಲ್ವಮ್ಮ, ಅದು ಕಾಮನು, ಸ್ವಲ್ಪ ತುಂಬ ಚೆನ್ನಾಗಿರೋ ಮೆಡಿಷನ್ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು. ಸೊ ಆ ಮೆಡಿಷನ್ ಕೊಟ್ಟಮೇಲೆ ನಂಗೆ ಸ್ವಲ್ಪ ಪೇಯ್ನ್ ಎಲ್ಲ ಕಡಿಮೆ ಆಯಿತು, ತುಂಬ ಚೆನ್ನಾಗಿ ಕಡಿಮೆ ಆಯಿತು. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ನಮ್ಮ ಮನೇಲೂ ಆಗಲಿ ಬಿಡು ಅಂದರು, ನಮ್ಮ ಅತ್ತೆ ಮನೇಲೂ ಆಗಲಿ ಬಿಡು ಅಂದರು. ಸೊ ಅದಕ್ಕೆ ಆಗಲಿ, ಗ್ಯಾಪ್ ಬೇಕಿತ್ತು. ನಾನು ಗ್ಯಾಪ್ ತೊಗೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರೆ ಮೇ ಬಿ ನಾನು ಇನ್ನೊಂದು ಮಗುನ ಮಾಡ್ಕೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಇದು ಕನ್ಫರ್ಮ್ ಆಗೋಕ್ಕೆ ಮುಂಚೆನೇ, ಬಿಫೋರ್ 2 ತಿಂಗಳು ಮುಂಚೆ ನಾನು ಆಪ್ರೇಷನ್ಗೂ ಕೂಡ ಕೇಳ್ಕೊಬಂದ್ಬಿಟ್ಟಿದ್ದೆ, ನಂಗೆ ಒಂದೇ ಪಾಪು ಸಾಕು ಅಂತ. ಯಾರೂ 5 ವರ್ಷದ ತನಕ ನಾವು ಮಾಡಲ್ಲ ಅಂತಲೇ 2 ಡಾಕ್ಟರ್ ಹತ್ರ ಕೇಳ್ಕೊಬಂದಿದ್ದೆ. ಪರ್ಸ್ನಲಾಗಿ ಇಲ್ಲಿ ಒಂದು ಕ್ಲಿನಿಕ್ಕು ಕೂಡ ಇದೆ, ಅಲ್ಲೂ ಕೇಳ್ಕೊಂಡು ಬಂದಿದ್ದೆ. 3 ಕಡೆ ಒಟ್ಟು ಕೇಳ್ಕೊಬಂದಿದ್ದೆ, 3 ಕಡೆನೂ ಮಾಡಲ್ಲ ಅಂತ ಅಂದರು. ಸುಮ್ಮನೆ ದೇವರು ಇವಳು ಯಾಕೋ ಈ ಥರ ಯೋಚನೆ ಮಾಡ್ತಾಳೆ ಅಂದ್ಬಿಟ್ಟು ದೇವರು ಆ ಥರ ಯೋಚನೆ ಮಾಡಿಬಿಟ್ಟು ಈ ಥರ ಆಯಿತು. ಈಗ ನನಗೆ ಜಸ್ಟ್ ಈಗ 3 ಮಂತ್ಸ್ ನಡೀತಾ ಇದೆ, ಇನ್ನೂ 3 ಮಂತ್ಸ್ ಸ್ಕ್ಯಾನಿಂಗೂ ಆಗಿಲ್ಲ. ತುಂಬಾ ಟ್ರಾವೆಲ್ ಮಾಡಿದ್ದೀವಿ, ತುಂಬಾ ಅದೇನು ಪ್ರೆಗ್ನೆಂಟಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಆ ಥರ ಐಟಮ್ಸು, ನುಗ್ಗೆ ಸೊಪ್ಪು ಅದು ಇದು ಏನೇನೋ ತಿನ್ಬಿಟ್ಟಿದ್ದೀನಿ. ನಾನು ಕನ್ಫರ್ಮ್ ಇರಲಿಲ್ವಲ್ಲ ಅಂದ್ಬಿಟ್ಟು ಚೆನ್ನಾಗೇ ತಿನ್ಬಿಟ್ಟಿದ್ದೀನಿ. ಆ ದೇವ್ರ ಇಚ್ಛೆ ಒಂದಿದ್ರೆ, ನಮ್ಮ ಇಚ್ಛೆನೇ ಒಂದಿದ್ರೆ ದೇವ್ರ ಇಚ್ಛೆನೇ ಒಂದಿರ್ತಾರಲ್ಲ ಆ ಥರ ಆಯಿತು. ಹೋಗಲಿ, ನಮ್ಮ ಅತ್ತೆ ಮನೇಲೂ ಹೋಗಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಆಗಿಬಿಡ್ಲಿ, ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಅಂದರು. ಸೊ ಅದಕ್ಕೆ ಈಗ ಪುಟಾಣಿಗೆ ನೆಕ್ಸ್ಟ್ ಮಂತ್ ಬಂದರೆ 2 ವರ್ಷ. ಈಗ ನನಗೆ ಈ 2 ಕಂಪ್ಲೀಟ್ ಆಗಿ 3 ಬಿದ್ದಿದೆ. ನನಗೆ ಇನ್ನೂ NT ಸ್ಕ್ಯಾನಿಂಗ್ ಯಾವ ಸ್ಕ್ಯಾನಿಂಗೂ ಆಗಿಲ್ಲ. ತುಂಬ ಜನ
ಕೇಳ್ತಿದ್ರಲ್ಲ, ಸೊ ಅದಕ್ಕೆ ಕ್ಲಾರಿಟಿ. ನನಗೇನಾದ್ರು ನೆಕ್ಸ್ಟ್ ಯಾವ ಸ್ಕ್ಯಾನಿಂಗ್ ಇತ್ತು, ಯಾವ ಸ್ಕ್ಯಾನಿಂಗ್ ಆಯಿತು, ಎಷ್ಟಿದೆ, ಆ ಪಾಪುಗೂ ಈ ಪಾಪುಗೂ ಏನು ಡಿಫ್ರೆನ್ಸ್ ಐತೆ ಎಲ್ಲನೂ ಕೂಡ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ, ನೋಡಿ. ಸೊ ಈಗ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಂಗೆ ಎಷ್ಟು ತಿಂಗಳು ರನ್ನಿಂಗ್ ನಡೀತಿದೆ. ಆಮೇಲೆ ಇದರಲ್ಲೂ ಕೇಳಿದ್ದೀರಾ ಈಗ ಏನೇನು ಸಿಮ್ಟಮ್ಸ್ ಇದೆ ಏನು ಅಂತ ಹೇಳಿದ್ನಲ್ಲ. ಫಸ್ಟ್ರಲ್ಲೂ ನನಗೆ ಏನು ಸಿಮ್ಟಮ್ಸ್ ಇರಲಿಲ್ಲ. ಬ್ಯಾಕ್ ಪೇನು ಸ್ವಲ್ಪ ಇದಿತ್ತು, ಬ್ಯಾಕ್ ಪೇನ್ ಇತ್ತು ಅಷ್ಟೇ. ಈಗಲೂ ಸ್ವಲ್ಪ ವಾಮಿಟ್ ಬರೋಂಗಾಗುತ್ತೆ, ವಾಮಿಟ್ ಬರಲ್ಲ, ವಾಮಿಟ್ ಮಾಡೋಂಗಾಗುತ್ತೆ. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ವಾಮಿಟ್ ಮಾಡೋಂಗಾಗುತ್ತೆ. ಅಂದರೆ ವಾಮಿಟು ಈ ಗಂಟ್ಲಲ್ಲೇ ಮಧ್ಯೆ ನಿಂತ್ಕೊಳ್ಳುತ್ತಲ್ಲ, ಉಗಿಯಂಗೂ ಇಲ್ಲ ನುಂಗಂಗೂ ಇಲ್ಲ ಅಂತ, ಆ ಥರ ಒಂದು 2 ತುಂಬಿ 3 ಬೀಳೋ ತನಕ ಅದೇ ಸಿಚುವೇಷನಲ್ಲಿತ್ತು. ಬ್ಯಾಕ್ ಪೇನು ಈಗಿದೆ. ಸೊ ನಾರ್ಮಲಾಗಿ ಹೆಂಗೆ ಅಂತಂದರೆ ಫಸ್ಟಿಗಿಂತ ಈಗ ಇನ್ನೂ ನಾರ್ಮಲಾಗಿ ಹೆವಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಓಡಾಡಿಕೊಂಡು ಇದ್ದೀನಿ. ಸೊ ನಾನು ಆಗಲೇ ಲಾಗ್ ಮಾಡಬೇಕು ಅಂದ್ಕೊಂಡೆ, ಯಾಕಂದರೆ ಅದೇ ಟೈಮಲ್ಲಿ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಗೋಯಿತು. ತುಂಬ ತೀರಾ ನಾನು ಎಲ್ಲ ಹಳೆಯ ವೀಡಿಯೋದಲ್ಲಿ ತುಂಬ ಜನ ನೋಡಿರ್ಬೋದು. ನಾನು ಹಳೆಯ ವೀಡಿಯೋದಲ್ಲಿದೆ ಹೇಳಿದ್ದೆ, ನನ್ನ ಮಗಳು ಊಟದ್ದು ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋತಾಳೆ ಅಂತ. ಈಗಲೂ ಕೂಡ ಅದೇ ಪ್ರೊಸೀಜರಲ್ಲಿ ಇದ್ಲು, ಮಾಡ್ಕೋತಿದ್ಲು. ಬಟ್ ಏನಾಯಿತು ಅಂದರೆ ಇದಕ್ಕಿದ್ದಂಗೆ ಊಟನೇ ಬಿಟ್ಬಿಟ್ಲು. ಏನಾಯಿತು ಅಂತಂದರೆ ತುಂಬ ಜನರು ನೀನು ಪ್ರೆಗ್ನೆಂಟ್ ಆಗಿದೆಯಲ್ಲ, ನೀನು ಡೆಲಿವರಿ ಆಗೋ ತನಕ ನಿಮ್ಮ ಬೇಬಿ ಫಸ್ಟ್ನೇ ಬೇಬಿ ಹಂಗೆ ಇರುತ್ತೆ, ಆ ಥರ ಅಂತ ಹೇಳಿದ್ರು. ಸೊ ನನಗೆ ಫುಲ್ಲು ಅವಳದೇ ಟೆನ್ಷನ್ ಆಗೋಯಿತು. ಏನು ತಿನ್ನೋದಿಲ್ಲ, ಹಾಲು ಕುಡಿತಲ್ಲ, ಏನೂ ಇಲ್ಲ. ಸೊ ಆಮೇಲೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ಮದ್ದಂತ ಹಾಕಿರ್ತಾರಂತಲ್ಲ, ಅದು ಹಾಕ್ಬಿಟ್ಟಿದ್ರು. ಅದಕ್ಕೆ ಅವಳು ಊಟ ಮಾಡ್ತಾಯಿಲ್ಲ. ಸೊ ಅದನ್ನು ಕರ್ಕೊಂಡೋಗಿ ತೋರಿಸಿ ಅವಳನ್ನೆಲ್ಲ ಈಗ ಹುಷಾರು ಮಾಡಿದ್ಮೇಲೆ ಈಗ ಸ್ವಲ್ಪ ಊಟ ಮಾಡ್ತಿದ್ದಾಳೆ, ಸ್ವಲ್ಪ ಆರೋಗ್ಯವಾಗಿದ್ದಾಳೆ. ಸೊ ನಾನು ಅದೇ ಈಗ ಮಾಮೂಲಿ ಜ್ವರ ಬರೋದು, ಕೆಮ್ಮು ಬರೋದು, ಫೀವರು ಅವೆಲ್ಲ ನೆಗಡಿ ಅವೆಲ್ಲ ಹೋಗಲಿ ಬರಲಿ ಅಂದರೆ ಅವಳು ತೀರಾ ಊಟನೇ ಬಿಟ್ಬಿಟ್ಲು. ಎಷ್ಟು ಬಿಟ್ಲು ಅಂದರೆ ಕೇಳಿ ಹಾಕಿಸ್ಕೊ ತಿಂತಿದ್ದವಳೆ, ಬಿಟ್ಬಿಟ್ಲು ಅಂದಾಗ ಎಂಥವ್ರಿಗಾದ್ರೂ ಟೆನ್ಷನ್ ಆಗೇ ಆಯ್ತದೆ. ಸೊ ಈಗ ಅವಳೇ ಅದು ತೆಗ್ಸಿದ್ಮೇಲೆ ತೆಗ್ಸಿದ್ಮೇಲೆ ಈಗ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಮಲಗಿದ್ಲು, ಆಗಲೇ ಎದ್ಬಿಟ್ಲು. ಕರ್ಕೊತೀನಿ ನೋಡಿ, ಮಮ್ಮಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದಾಳೆ ಅಂತ ಮಮ್ಮಿ ಅಂತ ಕೂಗ್ಬಿಟ್ಟು ಹಂಗೆ ಮಲ್ಕೊಂಡ್ಳು ಮತ್ತೆ. ಸೊ ಆ ಥರ ಆಗಿಬಿಟ್ಟಿತ್ತು. ಈಗ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಪ್ಲೀಸ್ ನಾನು ವೀಡಿಯೋಸ್ ಮಾಡಲ್ಲ ಅಂತ ಯಾರೂ ಫಾಲೋ ಮಾಡದೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗದೆ ಹೋಗಬೇಡಿ. ಇನ್ಮೇಲೆ ತಾನೇ ಇರ್ತೀನಿ. ಸೊ ತುಂಬ ಗ್ಯಾಪ್ ಆಗಿಬಿಡ್ತು. ನಾನೇ ಅಂದ್ಕೊಂಡೆ ನನ್ನ ಹಳೆ ಸಬ್ಸ್ಕ್ರೈಬರೆಲ್ಲ ಏನು ಅಂದ್ಕೊಂಡ್ರು ಏನು, ತುಂಬಾ ಗ್ಯಾಪ್ ಆಗಿಬಿಡ್ತಲ್ಲ, ಯಾಕೆ ಈ ಥರ ನಾನೇ ಈ ಥರ ನೆಗ್ಲೆಕ್ಟ್ ಆಗಿಬಿಟ್ನಲ್ಲ, ಯಾಕೆ ಮಕ್ಕಳು ನೋಡ್ಕೊಳ್ಳೋ ಟೆನ್ಷನಲ್ಲಿ ಯಾಕೆ ಹಿಂಗೆ ಮಾಡಿಬಿಟ್ಟೆ. ಇಬ್ಬಿಬ್ಬರು ಮಕ್ಕಳಿರೋರು ಮೇಂಟೈನ್ ಮಾಡ್ಕೊಂಡು ಯೂಟ್ಯೂಬ್ಸ್ನ ಮಾಡ್ಕೊಂಡು ಹೋಗ್ತಾನೆ ಅವರೇ. ನಾನು ಒಂದು ಪಾಪುಗೆ ಯಾಕೆ ಈ ಥರ ಮಾಡಿಬಿಟ್ಟೆ, ಈ ಥರ ನಾನು ಏನೋ ಒಂದು ಮಾಡಬೇಕು ಅಚೀವ್ಮೆಂಟ್ ಅಂದ್ಕೊಂಡೆ. ಅದನ್ನು ನೋಡಿದವ್ರಿಗೆ ಕೆಲವ್ರಿಗೆ ಖುಷಿಯಾಗಿರುತ್ತೆ. ಸೊ ಇವಳು ಏನೋ ಮಾಡ್ತೀನಿ ಅಂತ ಹೋದ್ಲು, ಏನೂ ಮಾಡಲಿಲ್ಲ ಅಂತ ಕಾಳು ಎಳೆಯೋರು ತುಂಬ ಜನ ಇದ್ದಾರೆ. ತುಂಬ ನನ್ನ ಎದುರಿಗೇ ಕೇಳಿದ್ದಾರೆ, ಏನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ಏನಾಯಿತು, ಎಷ್ಟು ಸಾವಿರ ತೊಗೋತಿದ್ಯಾ ಅಂತಲೂ ಕೇಳ್ದವ್ರು ಅವರೇ. ಸೊ ಆಡ್ಕೊಳ್ಳೋರ ಮುಂದೆ ಜಾರು ಬಿದ್ದಂಗೆ ಆಗ್ಬಿಡ್ತು ನನಗೆ. ಈಗ ಏನಪ್ಪ ಅಂತ ಅಂದರೆ ಅವ್ರ ಮುಂದೆ ಎದ್ದೇಳೋದೇ ಒಂದು ಈಗ ಚಾಲೆಂಜು. ಹೇಳೋಣ, ನಾವು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿದ್ದರೆ ದೇವ್ರ ಸಪೋರ್ಟು, ಜನ ಸಪೋರ್ಟು ಖಂಡಿತ ನಮಗೆ ಸಿಗುತ್ತೆ. ನಾವು ಮಾಡೋ ಕೆಲಸ ಸರಿ ಇಲ್ಲ ಅಂದರೆ ನಮಗೆ ಯಾರ ಸಪೋರ್ಟು ಸಿಗಲ್ಲ. ಅದಕ್ಕೆ ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡೋದನ್ನ ನನ್ನ ಸಬ್ಸ್ಕ್ರೈಬರೇ ಉತ್ತರ ಕೊಡ್ತಾರೆ, ಅವರೇ ಡೈರೆಕ್ಟಾಗಿ ನೋಡ್ತಾರೆ. ಸೊ ಅದಕ್ಕೆ ನಾನು ಯಾವ್ದ್ರ ಬಗ್ಗೆನೂ ಈಗ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಾನು ರಾಯರನ್ನ ನಂಬೋದು, ರಾಯರ ಮೇಲೆ ಬಿಟ್ಬಿಟ್ಟಿದ್ದೀನಿ. ರಾಯರಿಗೂ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲ ಅವ್ರಿಗೆ ಗೊತ್ತು, ಅವ್ರು ನೋಡ್ಕೊಂಡು ಹೋಗ್ತಾರೆ, ನಾನು ಮಾಡ್ಕೊಳ್ತೀನಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ಇನ್ನೂ ಒಂದು ಸತಿ ಹೇಳ್ತೀನಿ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತನ್ನು ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕೋ ವೀಡಿಯೋದೆಲ್ಲ ಫಸ್ಟೇ ನೀವು ನೋಡ್ಬೋದು. ಸೊ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎವ್ರಿವನ್.